ಚಿತ್ರದುರ್ಗದಲ್ಲಿ ಸ್ವಾಮೀಜಿಗಳೆಲ್ಲರೂ ಕೂಡ ಜೊತೆಯಾಗಿ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿರ್ತಕ್ಕಂತಹದ್ದು, ತಮ್ಮ ಮತ ಚಲಾವಣೆ ಮಾಡಿರ್ತಕ್ಕಂತಹ ಸ್ವಾಮೀಜಿಗಳು ಜೊತೆಯಾಗಿ ನಿಂತು ಕ್ಯಾಮ್ರಾದ ಮುಂದೆ ಕಾಣಿಸ್ಕೊಂಡಿದ್ದಾರೆ. ವಿವಿಧ ಮಠಾಧೀಶರು ಆಗಮಿಸಿದ್ದಾರೆ. ವಿವಿಧ ಮಠಾಧೀಶರು ತಮ್ಮ ಹಕ್ಕು ಚಲಾವಣೆಯನ್ನು ಮಾಡಿರುವಂತಹದ್ದು, ಆ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇದು ಚಿತ್ರದುರ್ಗದ ಮತಗಟ್ಟೆಯೊಂದರಲ್ಲಿ ಸ್ವಾಮೀಜಿಗಳೆಲ್ಲರೂ ಕೂಡ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು. ಸಚಿವ ಜಿ.ಟಿ. ದೇವೇಗೌಡರು ಈಗಾಗಲೇ ತಮ್ಮ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆಗಾಗಿ ಸಚಿವ ಜಿ.ಟಿ. ದೇವೇಗೌಡರು ಆಗಮಿಸಿದರು. ಚುನಾವಣೆಯ ವಿಶೇಷಣೆ ಇದು. ಯಾಕಂದರೆ ಇಲ್ಲಿ ಯಾವುದೇ VVIPಗಳಿರಲಿ VIP ಇವರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬರಬೇಕು ಅನ್ನೋಂಥದ್ದು ನಿಯಮ. ಆದರೆ ಅನೇಕ ಬಾರಿ ನಮ್ಮ ದೊಡ್ಡ ದೊಡ್ಡ ನಾಯಕರು ಏನು ಮಾಡ್ತಾರೆ, ಸರತಿ ಸಾಲಿನಲ್ಲಿ ಬರೋದ್ರ ಬದಲಿಗೆ ನಾವು ಬಂದಿದ್ದೀವಿ, ನಮಗೆ ಮೊದಲ ಆದ್ಯತೆ ಅನ್ನುವಂತಹ ರೀತಿಯಲ್ಲಿ ನೇರವಾಗಿ ಮತಗಟ್ಟೆಯ ಒಳಗಡೆ ನುಗ್ತಾರೆ. ಆದರೆ ಇತ್ತೀಚೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಜನಪ್ರತಿನಿಧಿಗಳಲ್ಲೂ ಕೂಡ ಅವೇರ್ನೆಸ್ ಬರೋದಕ್ಕೆ ಶುರುವಾಗಿದೆ. ಯಾಕಂದರೆ ಮುಂಚೆ ಎಲ್ಲ ಈ ರೀತಿಯಾಗಿ ಇರ್ತಿರಲಿಲ್ಲ, ಸರತಿ ಸಾಲಿನಲ್ಲಿ ನಿಲ್ತಿರಲಿಲ್ಲ, ಬದಲಿಗೆ ನೇರವಾಗಿ ಬಂದು ಮತ ಚಲಾಯಿಸಿ ಹೋಗ್ತಾಯಿದ್ರು. ಆದರೆ ಇತ್ತೀಚೆಗೆ ಕಳೆದ ಒಂದು 2-3 ಚುನಾವಣೆಗಳಿಂದ ಇಲ್ಲ ಸರತಿ ಸಾಲಿನಲ್ಲಿ ಬರಬೇಕಾಗತ್ತೆ, ಇಲ್ಲದೇ ಇದ್ದರೆ ಜನ ನಮ್ಮನ್ನು ಪ್ರಶ್ನಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ವಿಡಿಯೋಗಳು ಯಾವಾಗ ಬಹಳ ಜೋರಾಗಿ ಅಂದರೆ ದೃಶ್ಯ ಮಾಧ್ಯಮ ಬಹಳ ಪ್ರಭಾವಿಯಾದಂತಹ ನಂತರ ಇಲ್ಲ ನಾವು ಈ ರೀತಿಯಾಗಿ ನೇರವಾಗಿ ಏಕಾಏಕಿಗೆ ಒಳಗೆ ನುಗ್ಗಿದ್ರೆ ಜನ ಪ್ರಶ್ನಿಸ್ತಾರೆ, ಜನ ನಮಗೆ ಬೈತಾರೆ ಅನ್ನುವಂಥ ಕಾರಣಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಒಂದು ಕೆಲಸವನ್ನು ಈಗಾಗಲೇ ನಮ್ಮ ನಾಯಕರುಗಳು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇತ್ತೀಚಿನ ದಿವಸಗಳಲ್ಲಿ ನಾವು ಯಾವುದೇ ಮತದಾನ ಪ್ರಕ್ರಿಯೆಯನ್ನು ನೋಡಿದಾಗಲೂ ಕೂಡ ನಾಯಕರು ಕೂಡ ಸರತಿ ಸಾಲಿನಲ್ಲಿ ನಿಂತು ಜನಸಾಮಾನ್ಯರ ಜೊತೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿ ತೆರಳುತ್ತಾರೆ. ಒಂದು ಮತಗಟ್ಟೆಯ ಮುಂಭಾಗದಲ್ಲಿರುವಂತಹ BJPಯ ಏನು ಏಜೆಂಟರು ಕೂತಿರ್ತಕ್ಕಂತಹ ಕಡೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಕುಳಿತಿದ್ದಾರೆ. ಮತದಾರರ ಒಂದು ಪಟ್ಟಿ ಏನಿರುತ್ತೆ, ಆ ಮತದಾರರ ಪಟ್ಟಿ ಬೂತ್ನಲ್ಲಿರುವಂತಹ ಮತದಾರರ ಪಟ್ಟಿಯನ್ನು ಹಿಡಿದಿರುವಂತಹ ಪಕ್ಷದ ಕಾರ್ಯಕರ್ತರ ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಕುಳಿತಿರತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಜಯಮಾಲಾ ಅವರು ಈಗಾಗಲೇ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕಾಗಿ ಆಗಮಿಸಿರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸರತಿ ಸಾಲಿನಲ್ಲಿ ಬಂದು ತಮ್ಮ ಮತವನ್ನು ಚಲಾಯಿಸೋದಕ್ಕಾಗಿ ಆಗಮಿಸಿರುವಂತಹ ಜಯಮಾಲಾ.